ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈಸಿಂಗ್ ಸ್ಟೋರೀಸ್ ಚಾನಲ್. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಬದಲಾಗ್ತಿದೆ UPIನ ನಿಯಮ. UPI ನಿಯಮದಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ. ಅದನ್ನು ಬಳಸುತ್ತಿರುವ ಪ್ರತಿಯೊಬ್ಬರೂ ಅಲರ್ಟ್ ಆಗಿರುವುದು ಮುಖ್ಯ. ಇಲ್ಲ ಅಂದರೆ ಹಣದ ವಹಿವಾಟು ಕಷ್ಟ. ನೀವು ನಿಯಮಿತವಾಗಿ UPI ಬಳಕೆ ಮಾಡ್ತಿದ್ದರೆ ನಿಮಗೊಂದು ಮಹತ್ವದ ಸುದ್ದಿ ಇದೆ ಫ್ರೆಂಡ್ಸ್. ರಾಷ್ಟ್ರೀಯ ಪಾವತಿ ನಿಗಮ NPCI ಹೊಸ ನಿಯಮವೊಂದನ್ನು ಜಾರಿಗೆ ತಂದಿದೆ. ಅದು ಏಪ್ರಿಲ್ 1, 2025ರಿಂದ ಜಾರಿಗೆ ಬರಲಿದೆ. UPI ವಹಿವಾಟುಗಳ ಸುರಕ್ಷತೆಯನ್ನು ಹೆಚ್ಚಿಸಲು ಜಾರಿಗೆ ಬರಲಿರುವ ಈ ನಿಯಮದ ಪ್ರಕಾರ ಈಗಾಗಲೇ ಚಾಲ್ತಿಯಲ್ಲಿದ್ದ ಅಥವಾ ಇನ್ನೊಬ್ಬರಿಗೆ ಹಸ್ತಾಂತರವಾಗಿರುವ ಮೊಬೈಲ್ ನಂಬರ್ಗಳನ್ನು ನಿಯಮಿತವಾಗಿ ಡಿಲೀಟ್ ಮಾಡಲು ನಿರ್ಧರಿಸಲಾಗಿದೆ. ಇದು UPI ವಹಿವಾಟಿನಲ್ಲಿ ಆಗುವ ದೋಷವನ್ನು ಕಡಿಮೆ ಮಾಡಲಿದೆ ಎಂದು ನಂಬಲಾಗಿದೆ. ಜುಲೈ 16, 2024ರಂದು ನಡೆದ ಮಹತ್ವದ ಸಭೆಯಲ್ಲಿ NPCI ಈ ನಿರ್ಧಾರಕ್ಕೆ ಬಂದಿದೆ. ಬ್ಯಾಂಕ್ಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರು ತಮ್ಮ ಸೆಟ್ಟಿಂಗ್ಸ್ಗಳನ್ನು ನಿಯಮಿತವಾಗಿ ನವೀಕರಿಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಬ್ಯಾಂಕ್ಗಳು ಮತ್ತು UPI ಅಪ್ಲಿಕೇಶನ್ಗಳು ಪ್ರತಿ ವಾರ ಬಂದ್ ಆಗಿರುವ ಅಥವಾ ಹೊಸ ಬಳಕೆದಾರರಿಗೆ ನೀಡಲಾದ ಮೊಬೈಲ್ ಸಂಖ್ಯೆಗಳ ಪಟ್ಟಿಯನ್ನು ರಿಫ್ರೆಶ್ ಮಾಡುತ್ತವೆ. ಈ ಪ್ರಕ್ರಿಯೆಯಿಂದ ತಪ್ಪು ಮೊಬೈಲ್ ಸಂಖ್ಯೆ ಮೇಲೆ ನಡೆಯುತ್ತಿರುವ ವಹಿವಾಟುಗಳು ಕಡಿಮೆಯಾಗುತ್ತವೆ ಮತ್ತು ಭದ್ರತೆ ಹೆಚ್ಚಾಗುತ್ತದೆ. ಗ್ರಾಹಕ 2 ಬ್ಯಾಂಕ್ ಖಾತೆ ಹೊಂದಿದ್ದು ಅದರಲ್ಲಿ ಯಾವುದಾದರೂ ಒಂದು ಬ್ಯಾಂಕ್ನಲ್ಲಿ ಈ ನಂಬರ್ ಬಳಕೆ ಮಾಡ್ತಿಲ್ಲ ಎಂದಾದರೆ ಆ ನಂಬರ್ ಕೂಡ ಡಿಲೀಟ್ ಆಗಲಿದೆ. UPI ಬಳಕೆದಾರರು ಏನು ಮಾಡಬೇಕಂತಂದರೆ, UPI ಅಪ್ಲಿಕೇಶನ್ಗಳು ನಂಬರ್ ನವೀಕರಣಕ್ಕೆ ನಿಮ್ಮ ಒಪ್ಪಿಗೆಯನ್ನು ಕೇಳುತ್ತವೆ. ನಿಮಗೆ ಆಪ್ಟ್-ಇನ್ ಆಯ್ಕೆ ಸಿಗುತ್ತದೆ. ನೀವು ನಂಬರ್ ನವೀಕರಿಸಲು ಒಪ್ಪಿಗೆ ನೀಡಿದರೆ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತದೆ. UPI ಅಪ್ಲಿಕೇಶನ್ಗಳು ಯಾವುದೇ ಒತ್ತಾಯದ ಮೂಲಕ ಈ ಕೆಲಸವನ್ನು ಮಾಡುವುದಿಲ್ಲ. ಒಂದು ವೇಳೆ ನೀವು ನಂಬರ್ ಅಪ್ಡೇಟ್ ಮಾಡಿಲ್ಲ ಎಂದಾದರೆ UPI ಮೂಲಕ ಹಣದ ವಹಿವಾಟು ನಡೆಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಈ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು NPCI ಬ್ಯಾಂಕ್ಗಳು ಮತ್ತು UPI ಸೇವಾ ಪೂರೈಕೆದಾರರಿಗೆ ಮಾರ್ಚ್ 31, 2025ರವರೆಗೆ ಸಮಯ ನೀಡಿದೆ. ಏಪ್ರಿಲ್ 1, 2025ರಿಂದ ಎಲ್ಲ ಬ್ಯಾಂಕ್ಗಳು NCPಗೆ ತಮ್ಮ ಮಾಸಿಕ ವರದಿಗಳನ್ನು ಸಲ್ಲಿಸಬೇಕು. ಒಟ್ಟು UPI ಐಡಿಗಳು ಸಕ್ರಿಯ ಬಳಕೆದಾರರು ನವೀಕರಿಸಿದ ಮೊಬೈಲ್ ಸಂಖ್ಯೆಗಳ ಮೂಲಕ ಮಾಡಿದ ವಹಿವಾಟುಗಳ ವಿವರಗಳನ್ನು ವರದಿಯಲ್ಲಿ ನೀಡಬೇಕು. ಇದರಿಂದ ಬಳಕೆದಾರರಿಗೆ ಆಗುವ ಲಾಭ ಏನಂತಂದರೆ, ಬ್ಯಾಂಕ್ಗಳು ಮತ್ತು UPI ಅಪ್ಲಿಕೇಶನ್ಗಳು ವಾರಕ್ಕೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸುವುದರಿಂದ ವಂಚನೆ ಮತ್ತು ವಿಫಲ ವಹಿವಾಟುಗಳ ಘಟನೆ ಕಡಿಮೆಯಾಗುತ್ತವೆ. UPI ಬಳಕೆದಾರರಿಗೆ ಹೆಚ್ಚಿನ ಭದ್ರತೆ ಸಿಗುತ್ತದೆ, ಅಲ್ಲದೆ ಸುಲಭವಾಗಿ ವಹಿವಾಟು ನಡೆಸಬಹುದು. NPCI ಹೊಸ ನಿಯಮಗಳ ಪ್ರಕಾರ UPI ಬಳಕೆದಾರರು ತಮ್ಮ ಬ್ಯಾಂಕ್ ಮತ್ತು UPI ಅಪ್ಲಿಕೇಶನ್ಗಳಲ್ಲಿ ತಮ್ಮ ಮಾಹಿತಿಯನ್ನು ನವೀಕರಿಸುತ್ತಿರಬೇಕು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಕಾಲಕಾಲಕ್ಕೆ ಪರಿಶೀಲಿಸಬೇಕು. ನೀವು ಇತ್ತೀಚೆಗೆ ನಿಮ್ಮ ಸಂಖ್ಯೆಯನ್ನು ಬದಲಾಯಿಸಿದ್ದರೆ ಅದನ್ನು ತಕ್ಷಣವೇ ನಿಮ್ಮ ಬ್ಯಾಂಕ್ ಮತ್ತು UPI ಅಪ್ಲಿಕೇಶನ್ನಲ್ಲಿ ನವೀಕರಿಸಬೇಕು. UPI ಅಪ್ಲಿಕೇಶನ್ಗಳಿಂದ ಬರುವ ಯಾವುದೇ ನವೀಕರಣಗಳು ಅಥವಾ ಅಧಿಸೂಚನೆಗಳನ್ನು ನಿರ್ಲಕ್ಷಿಸಬಾರದು. ಏಪ್ರಿಲ್ 1ರಿಂದ UPI ಹಸ್ತಾಂತರದ ನಿಯಮದಲ್ಲೂ ಬದಲಾವಣೆ ಆಗಲಿದೆ. ನೀವು ಬ್ಯಾಂಕ್ನಿಂದ UPI ವಾಲೆಟ್ಗೆ ಹಾಕಿದ್ದ ಹಣವನ್ನು ಅದೇ ಬ್ಯಾಂಕ್ ಖಾತೆಗೆ ವಾಪಸ್ ಜಮಾ ಮಾಡಬಹುದು.